ಅದನ್ನ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಜಸ್ಟ್ 1 ಗಂಟೆ ಸುರಿದ ಮಳೆ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬೆಂಗಳೂರಿನಲ್ಲಿ ನೂರಾರು ಮರಗಳು ಧರೆಗುರುಳಿದ್ದಾವೆ. ನಗರದ ಸೆಂಟ್ರಲ್ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಗಾಂಧಿನಗರ 16, ಶಿವಾಜಿನಗರ 17, ಚಿಕ್ಕಪೇಟೆ 15, ಶಾಂತಿನಗರ 14, ಸಿವಿ ರಾಮನ್ ನಗರ 13, ಚಾಮರಾಜಪೇಟೆ 12, 150ಕ್ಕೂ ಹೆಚ್ಚು ಮರದ ರೆಂಬೆಗಳು ಬಿದ್ದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಮರಗಳ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ಮುಗಿದಿಲ್ಲ. ಜಸ್ಟ್ 1 ಗಂಟೆ ಅಷ್ಟೇ ಸುರಿದಿರುವಂಥದ್ದು ನೆನೆ ಬೆಂಗಳೂರಿನಲ್ಲಿ ಮಳೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಒಂದೇ 1 ಗಂಟೆಗೆ ಈ ರೀತಿಯಾಗಿ ಆಗತ್ತೆ ಅಂತ ಅಂದ್ರೆ ಇಫ್ ಇನ್ ಕೇಸ್ ಏನಾದ್ರೂ ಬಿಡ್ದಂಗೆ ಯಾಗುಂಬೆ ಚಿಕ್ಕಮಂಗ್ಳೂರು ಕಡೆನಲ್ಲಿ ಮಳೆ ಬರುತ್ತಲ್ಲ, ಆ ರೀತಿಯಾಗಿ ಮಳೆ ಬಂದ್ರೆ ಪರಿಸ್ಥಿತಿ ಏನಾಗ್ಬೇಡ ಬೆಂಗಳೂರು ಜನದ್ದು ಅಂತ. 1 ಗಂಟೆಗೆ ಇಷ್ಟೊಂದು ಅವಾಂತರಗಳು ಸೃಷ್ಟಿಯಾಗಿದೆ, ಇಷ್ಟೊಂದು ಮರಗಳು ಕೆಳಗಡೆಗೆ ಬಿದ್ದಿದೆ, ಇಷ್ಟೊಂದು ನೀರು ರೋಡಲ್ಲಿ ಹರಿತಾ ಇದೆ. ಇಂತಹ ಸಂದರ್ಭದಲ್ಲಿ ದಿನ ಇಡೀ ಏನಾದ್ರೂ ಮಳೆ ಬಂತು ಅಂದ್ರೆ, 2-3 ದಿನಗಳ ಕಾಲ ಮಳೆ ಬಂತು ಅಂದ್ರೆ ಬೆಂಗಳೂರಿನ ಜನರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಇನ್ನೂ ಕೂಡ ಯಾರು ಹೊರಗಡೆ ಬರಲ್ಲ. ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತಲ್ಲ, ಇವಾಗ ಅಫಿಷಿಯಲಿ ಲಾಕ್ಡೌನ್ ಅಂತ ಯಾರು ಘೋಷಣೆ ಮಾಡಲ್ಲ. ಆದ್ರೆ ಎಲ್ಲರೂ ಕೂಡ ಮನೆಯೊಳಗಡೆ ಬೆಚ್ಚಗಿರ್ಬೇಕಾಗತ್ತಷ್ಟೇ. ಯಾಕಂತಂದ್ರೆ ಈ ಪರಿಸ್ಥಿತಿನಲ್ಲಿ ಯಾರಾದ್ರೂ ಹೊರಗಡೆ ಓಡಾಡೋದಿಕ್ಕಾಗತ್ತಾ?